ಧಾರವಾಡದಲ್ಲಿ ದಿನದಿಂದ ದಿನಕ್ಕೆ ಬೈಕ್ಗಳಲ್ಲಿ ಪೆಟ್ರೋಲ್ ಕದಿಯುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಮನೆ ಮುಂದೆ ರಾತ್ರಿ ಬೈಕ್ ಪಾರ್ಕ್ ಮಾಡಿ ರಿಲ್ಯಾಕ್ಸ್ ಮಾಡುವಂತಹ ಮಾಲೀಕರಿಗೆ ಇದು ಶಾಕ್ ಅನ್ನು ಕೊಡುವಂತಹ ವಿಚಾರ. ಯಾಕಂದರೆ ನಗರದ ಸೈದಾಪುರ ಕಲ್ಮೇಶ್ವರ ದೇವಸ್ಥಾನದ ಹತ್ತಿರ ಮನೆಗಳ ಮುಂದೆ ನಿಲ್ಲಿಸಿದಂತಹ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿದಂತಹ ಕೆಲ ಕದೀಮರು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಬಂದು ಬೈಕ್ಗಳಲ್ಲಿದ್ದಂತಹ ಪೆಟ್ರೋಲನ್ನು ಕದ್ದು ಪರಾರಿಯಾಗ್ತಾ ಇದ್ದಾರೆ. ಸ್ಕೂಟಿ ಮೇಲೆ ಇದ್ದಂತಹ ಇಬ್ಬರು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಬೈಕ್ನಲ್ಲಿ ಪೆಟ್ರೋಲನ್ನು ಕದ್ದು ಪರಾರಿಯಾಗುವಂತಹ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ರೀತಿ ಪೆಟ್ರೋಲನ್ನು ಕಳ್ಳತನ ಮಾಡುವಾಗ ಸೈದಾಪುರ ಭಾಗದ ಜನರು ಸಾಕಷ್ಟು ಬಾರಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಆದರೆ ಪೆಟ್ರೋಲ್ ಕಳ್ಳತನ ಮಾತ್ರ ಬಲೆಗೆ ಬಿದ್ದಿರಲ್ಲ, ಅಂದರೆ ಕಳ್ಳತನ ಮಾಡೋರು ಬಲೆಗೆ ಬಿದ್ದಿರಲ್ಲ. ಆದಷ್ಟು ಬೇಗ ಕದೀಮರ ಹಾವಳಿಯನ್ನು ತಪ್ಪಿಸುವಂತೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ರು ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.